ಒಂದು ದಿನಕ್ಕೆ ನಮ್ಮ ಹತ್ರನೇ 50 ಲೀಟ್ರ್ ಹಾಲು ಕರೆದಿದೆ ಸರ್, ಒಂದು ದಿನಕ್ಕೆ. ಇವಾಗ ತಿರ್ಗಾ 5 ತಿಂಗಳು ಫಲ ಆಗಿದೆ. 1.60 ಕೇಳ್ತಾ ಇದ್ದಾರೆ ಸರ್, ಕೊಡಲ್ಲ. 50 ಲೀಟ್ರ್ ಕರೆದ್ರೆ ಫ್ಲಾಟ್ ಕಮ್ಮಿನೇ ಸರ್, ಅದರಲ್ಲಿ 3, 2, 3 ಅಷ್ಟೇ ಸರ್. ಅದಕ್ಕೆ ನಾವು ಸಾಯಿವಾಲ್ ಬ್ರೀಡ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಒಳ್ಳೆ ಫ್ಲಾಟ್ ಬರುತ್ತೆ ಸರ್, 4, 5 ತನಕ ಫ್ಲಾಟ್ ಬರುತ್ತೆ ಸರ್. ನೋಡಿ, ಇದು ಸಾಯಿವಾಲ್ ಬ್ರೀಡೆ, ಇದು ಸಾಯಿವಾಲ್ ಬ್ರೀಡೆ. ಇದಿನ್ನ ವರ್ಷದ ಕರು, ಇನ್ನು ಇದು ಇವಾಗ 7 ತಗೊಂಡು 3 ತಿಂಗಳು ಫಲ ಆಗಿದೆ. ಇದು ಸ್ವಲ್ಪ ಉದ್ದ ಆಗುತ್ತೆ ಸರ್, ಈ ಬ್ರೀಡು ಪ್ಯೂರ್ HF ಬಂದು ಅಗ್ಲ ಚೆನ್ನಾಗಿ ಆಗುತ್ತೆ. ಇದು ಸ್ವಲ್ಪ ಉದ್ದ ಆಗುತ್ತೆ ಸರ್ ಹಸು, ಅಷ್ಟೇ. ಹೋಲ್ಸ್ಟೀನ್ ಇದು ಮನೆ 2 ಕರು ಹಾಕಿತ್ತು, ಒಂದು ಗಂಡು ಕರು, ಒಂದು ಹೆಣ್ಣು ಕರು. ಅದರಲ್ಲಿ ಹೆಣ್ಣು ಕರು ಏನು ಫಲ ಆಗಲ್ಲ ಅಂದ್ಬಿಟ್ಟು ಇನ್ನೊಂದು ಸೂಲಿಗೆ ಏನಾಗೋದು ಸ್ವಲ್ಪ ಲೇಟ್ ಆಗುತ್ತೆ. ಏನೋ ಸ್ವಲ್ಪ ಹೊಟ್ಟೆ ಇದು ಮಾಡಿ ಆಹಾರ ಜಾಸ್ತಿ ಕೊಟ್ಟು ಚೆನ್ನಾಗಿ ಮಾಡಿದ್ರೆ ಬೇಗ ಏನಾಗ್ತದೆ ಸರ್. ಒಳಗಡೆ ಕೆತ್ತಲು, ಒಳ ಕೆಚ್ಚು ಅಂದರೆ ಈಚೆ ನಮ್ಮ ಮನೆಗೆ ಯಾರು ಈಚೆ ಕಡೆ ಕೆತ್ತಲು ಇಲ್ಲ. ಒಳ ಕೆತ್ತಲಿದ್ರೆ ಹಾಲು ಸ್ವಲ್ಪ ಜಾಸ್ತಿ ಸ್ಟೋರೇಜ್ ಆಗುತ್ತೆ, ಹಾಲು ಚೆನ್ನಾಗಿ ಕರಿತಾವೆ ಸರ್. ಜೆರ್ಸಿ 3 ತಿಂಗಳು ಲಾಸ್ಟು. HF ಆದರೆ ಒಂದು 4-5 ತಿಂಗಳು 6 ತಿಂಗಳು ತನಕ ಕರಿತವೆ. HF ಆದರೆ ಹಾಲ್ ಬ್ಲ್ಯಾಕ್ ಬಂದು ಅವು ಕರು ಇನ್ನೊಂದ್ಸಲಿ ಏನಾಗಿ ಹಾಲು ನಿಲ್ಸಿ ಅಂತ ತನಕ ಒಳ್ಳೆ ಹಾಲು ಕರಿತಾನೆ ಇರ್ತವೆ ಸರ್. ಹಾಲ್ ಬ್ಲ್ಯಾಕ್ ಅಂದರೆ ನಮ್ಮ ಹಸುಗಳೆಲ್ಲ 2 ತಿಂಗಳಿಗೆ ಬಂದ್ಬಿಡ್ತಾವೆ ಸರ್. ಈಟ್ಗೆ 2 ತಿಂಗಳು ನಾವು ಫಸ್ಟ್ನೇ ಸಲ ಇದಕ್ಕೆ ಕೊಡಿಸ್ಬಿಡ್ತೀವಿ 7. ಫಸ್ಟ್ನೇ ಸಲ ಕೊಡಿಸ್ಮೇಲೆ ಚೆನ್ನಾಗಿ ಗರ್ಭ ಕಲಿಸ್ತವೆ, ಚೆನ್ನಾಗಿ ಕರುನು ಅಷ್ಟೇ ಕ್ಲೀನಾಗಿ ಡೆವಲಪ್ಮೆಂಟ್ ಆಗ್ತವೆ. ಹಾಲಾಗೇನು ಇಂಡಿ ಬೂಸ ಖರ್ಚು 1 ಬಿಲ್ ಹೋದ್ರೆ 1 ಬಿಲ್ ಉಳಿತದೆ. ಕರುಗಳಿಗೆ ಒಳ್ಳೆ ಲಾಭ ಸರ್ ನಮಗೆ ಸರ್. ಅದು ನೋಡಿರಿ, 1 ವರ್ಷದ ಮೇಲೆ 2 ತಿಂಗಳು ಕರು, 3 ತಿಂಗಳು ಫಲ ಸರ್. ಇದು ಈ ಪಡ್ಡೆ ಇನ್ನೂ ಅಲ್ಲಿಕ್ಕಿಲ್ಲ. ಕರು ಹಾಕಿದ್ಮೇಲೆ ನಾವು ಇಂಡಿ ಬೂಸ ಹಾಕಿದ್ರೆ ಅದು ಹಾಲು ಬರಲ್ಲ ಸರ್. 7 ತಿಂಗಳು ಹಾಲು ನಿಲ್ಲಿಸ್ತಿರಲ್ಲ, ಅವಾಗ ಚೆನ್ನಾಗಿ ಇಂಡಿ ಬೂಸ ಹಾಕಿದ್ರೆ ಕರು ಹಾಕಿದ್ಮೇಲೆ ಒಳ್ಳೆ ಹಾಲು ಕರ್ತದೆ ಸರ್. ಯಾವ ಹಸು ಆದರೂ ಪರವಾಗಿಲ್ಲ, ಇನ್ನು ಒಂದು 8 ತಿಂಗಳು 9 ತಿಂಗಳು ತನಕ ಹಾಲು ಕರ್ಕೊಂಬಿಟ್ಟಿರ್ತಾರೆ. ಆ ಥರ ಆದರೆ ಹಾಲು ಚೆನ್ನಾಗಿ ಬರಲ್ಲ ಸರ್. ಮುಂದಿನ ಸೂಲಲ್ಲಿ ಹಾಲು ಚೆನ್ನಾಗಿ ಬರಲ್ಲ. ಕರು ಹುಟ್ಟಿ 4 ತಿಂಗಳು ಚೆನ್ನಾಗಿ ಹಾಲು ಇಕ್ಬೇಕು ಸರ್. ಕರುಗಳಿಗೆ 5 ರೂಪಾಯಿ ಕಾಸು ಬಿದ್ದು 32 ರೂಪಾಯಿ ಸಿಗ್ತದೆ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ನಮ್ಮ ಹೆಸರು ಚವನ್ ಅಂತೇಳಿ, ಸೀಗೇಳಿ, ದೊಡ್ಡಬಳ್ಳಾಪುರ ತಾಲೂಕು. ಸರ್, ಎಷ್ಟು ವರ್ಷದಿಂದ ಹೈನುಗಾರಿಕೆ ಮಾಡ್ತಾ ಇದ್ದೀವಿ? ಸರ್, ನಾನು ಡಿಪ್ಲೊಮಾ ಮುಗಿಸಿದೆ. ಡಿಪ್ಲೊಮಾ ಮಾಡಿದ್ಮೇಲೆ ಈ ಫೀಲ್ಡಿಗೆ ಇಂಟ್ರೆಸ್ಟ್ ಆಯಿತು. ಈ ಫೀಲ್ಡಿಗೆ ಬಂದು ಒಂದು 5 ವರ್ಷ ಆಯ್ತು ಸರ್. ನಾನು ಡಿಪ್ಲೊಮಾ ಮುಗಿಸಿ ನಮ್ಮ ಅಜ್ಜಿ ಕಾಲದಲ್ಲಿಂದನೂ ಹಸುಗಳಿದ್ದಾವೆ. ನಾನು ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀವಿ ಸರ್. ಫಸ್ಟ್ ಎಷ್ಟು ಹಸುಗಳಿಂದ ಶುರು ಮಾಡಿದ್ವಿ ಸರ್? ಫಸ್ಟು 2 ಹಸು ಇದ್ವು, 2ರಿಂದ ನಾವು ಇಷ್ಟು ಮಾಡ್ಕೊಂಡಿದ್ದೀವಿ ಸರ್. ಈಗ ಒಟ್ಟು ಎಷ್ಟು ಹಸು ಇದೆ? ಒಟ್ಟು 9 ಹಸು ಇದಾವೆ ಸರ್. ಯಾವ್ಯಾವ ಬ್ರೀಡ್ ಹಸುಗಳಿದ್ದಾವೆ ಸರ್? ಹೋಲ್ಸ್ಟೀನ್ ಇದೆ, HF ಇದೆ, ಜೆರ್ಸಿ ಇದೆ, ಸಾಯಿವಾಲ್ ಇದೆ. ಈ ಹಸು ಹಳೆ ಹಸು, ಇದಕ್ಕೂ 10 ವರ್ಷ ವಯಸ್ಸು. ನಮ್ಮ ಮನೇಲೆ 9 ಸೂಲು ಕರು ಹಾಕಿದೆ ಸರ್. 9 ಸೂಲು? 9 ಸೂಲು ನಮ್ಮ ಮನೇಲೆ ಕರು ಹಾಕಿದೆ. ಇದು ಕರುಗಳೆಲ್ಲ ಇಲ್ಲೇ ಇದಾವೆ ಸರ್. ನೋಡಿ, ಅದೊಂದಿದೆ, ಇದು 3 ಅದ್ರ ಕರುಗಳೇ ಸರ್. ಇನ್ನು 4 ಮಾರಿದ್ದೀವಿ. ಎಲ್ಲ ಹೆಣ್ಕರುಗಳೇ ಸರ್ ಅದು ಹಾಕಿರೋದು. ಒಂದು ಮಾತ್ರ ಗಂಡು ಕರು ಹಾಕಿತ್ತು. ಕರುಗಳು ಹುಟ್ಟಿಯೋದನ್ನೇ ಸಾಕ್ತಿದ ಅಥವಾ ಹೊರಗಡೆಯಿಂದ? ಇಲ್ಲ ಸರ್, ನಾವು ಹುಟ್ಟರೆ ಸಾಕೋದು. ಮೊದಲು ಬೇರೆ ಹಸುಗಳಿದ್ವು, ಅವು ಸ್ವಲ್ಪ ಹಾಲು ಕಮ್ಮಿ ಬರ್ತಾಯಿತ್ತು. ಅದಕ್ಕೆ ಮೊನ್ನೆ 2 ಹಸು ಹೊಸದಲ್ಲಿ ತಂದಿದ್ದು ಸರ್. ಒಂದು HF, ಒಂದು ಹೋಲ್ಸ್ಟೀನ್. ಹೋಲ್ಸ್ಟೀನ್ ಸರ್. ಇದು ಬಂದು 1.5 ಲಕ್ಷ ಕೊಟ್ಟು ತಂದಿದ್ದು ನಾವು. ಇದು 1,10,000 ಸರ್. ಏನು ಸರ್ ಅದು ವಿಶೇಷತೆ? ಇದು ಒಂದು ದಿನಕ್ಕೆ ನಮ್ಮ ಹತ್ರನೇ 50 ಲೀಟ್ರ್ ಹಾಲು ಕರೆದಿದೆ ಸರ್. ಒಂದು ದಿನಕ್ಕೆ ಒಂದು ಟೈಮಿಗೆ 25 ಲೀಟ್ರ್ ಹಾಲು ಕರೆದಿದೆ ನನ್ನ ಹತ್ರನೇ. ಇವಾಗ ತಿರ್ಗಾ 5 ತಿಂಗಳು ಫಲ ಆಗಿದೆ. 1.60 ಕೇಳ್ತಾ ಇದ್ದಾರೆ ಸರ್, ಕೊಡಲ್ಲ. HF ಅಲ್ಲಿ ಹೋಲ್ಸ್ಟೀನ್ ಸರ್. ಹೋಲಿಕೆ HF ಅಲ್ಲಿ ಹೋಲಿಕೆ ಆಗುತ್ತೆ. ಓಕೆ, 1.5 ಲಕ್ಷ ಏನು? ಅದೇ ಸರ್, ಅದ್ರ ಹಾಲು ಆ ಸೈಜ್ ನೋಡಿ ತಂದಿದ್ದು ಸರ್. ಹಸು ಒಳ್ಳೆ ಹಸು, ಇನ್ನು 6 ಇದೆ ಅದು. ಈ ಸಲ 2ನೇ ಸೂಲು ಇವಾಗ ಏನಾಗಿದೆ ಸರ್. ಎಲ್ಲಿಂದ ತೊಗೊಂಬಂದಿ ಸರ್ ಇದು? ಸರ್, ನಾವು ತಂದಿದ್ದು ಇಲ್ಲಿ ಬಾಗೇಪಲ್ಲಿ ಹತ್ರ. ಬಾಗೇಪಲ್ಲಿ ರೈತಿಂದನೇ ತೊಗೊಂಡ್ರೆ ಅದು? ಹ್ಞೂ ಸರ್, ರೈತರಿಂದನೇ ನಾನು ತೊಗೊಂಡಿದ್ದು. ಓಕೆ, ಒನ್ ಟೈಮ್ಗೆ 25 ಲೀಟ್ರ್ ಹಾಲು ಕರೆದಿದೆ ಸರ್ ನಮ್ಮ ಹತ್ರ. ಈ ಸೂಲಲ್ಲಿ ಇನ್ನೂ ಜಾಸ್ತಿ ಬರುತ್ತೆ ಸರ್. ಈ ಸಲ ಮನೆ ಅದ್ರ ಕರು ನೋಡ್ರಿ, ಅದು 6 ತಿಂಗಳು ಕರು. ಅದು ಈ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಇದು 6 ತಿಂಗಳು ಕರು, ಅದ್ರದ್ದೇ ಕರು ಅದು. ಓಕೆ, ಈ ಕರು ಫಸ್ಟ್ ಕರು ಇಲ್ಲಿಗೆ ತಂದ ಸರ್. ನಾವು ತಂದಮೇಲೆ ಇದೆ ಫಸ್ಟ್ ಕರು. ಇವಾಗ 2ನೇ ಸೂಲು ಇವಾಗ ಏನಾಗಿದೆ ಸರ್. ಅದು 6 ತಿಂಗಳಿಗೆ ಇಷ್ಟು ಡೆವಲಪ್ಮೆಂಟ್ ಸರ್, ಇಷ್ಟು ಡೆವಲಪ್ಮೆಂಟ್ ಆಗಿದೆ. ಅದು ಜಾತಿ ಏನದು ಅದಕ್ಕೆ ಸರ್. ಅದು ಹೋಲ್ಸ್ಟೀನ್ಗೆ ಬರುತ್ತೆ ಸರ್ ಕರು. ಸೆವೆನ್ ಯಾವುದು ಕೊಟ್ಟಿದೆ? 7 ಈ ಸಲ ಅದಕ್ಕೆ ನಾನು ಇಂಗ್ಲೀಷ್ ಬೀಡ್ 7 ಕೊಡ್ಸಿದ್ದೀನಿ ಸರ್. ಇಂಗ್ಲೀಷ್ ಬೀಡ್ ಅಂತ 7 ಅದು ಆ ಥರ 7 ಕೊಡ್ಸಿದ್ದೀನಿ. ಇದು ಹೋಲ್ಸ್ಟೀನ್ ಕರು ಸರ್. ವರ್ಷದ ಮೇಲೆ 2 ತಿಂಗಳು ಕರು. ಅದು ತಂದ ಮೇಲೆ ಇಲ್ಲಿ ಕರು ಹಾಕಿದ್ದೆ? ಹ್ಞೂ ಸರ್, ಇಲ್ಲಿ ಕರು ಹಾಕಿದ್ದು. ಎಷ್ಟು ತಿಂಗಳಾಗಿದೆ ಸರ್ ತಂದು? 7 ತಿಂಗಳಾಯ್ತು ಸರ್ ನಾನು ತಂದು. 7 ತಿಂಗಳಾಯ್ತು. 8 ತಿಂಗಳು ಫಲದಲ್ಲಿ ನಾನು ತಂದಿದ್ದು. ನಾವು ಸಾಕಿದ್ದು ಸರ್. ಕರು ಫಸ್ಟ್ ನಮ್ಮ ಮನೇಲಿ ಹುಟ್ಟಿದ್ದು ಕರು. ಎಷ್ಟನೇ ಸೂಲು ಸರ್ ಅದು? ಇವಾಗ ಇದು ಅವ್ರ ಮನೇಲಿ 1 ಸೂಲು ಹಾಕಿತ್ತಂತೆ. ನಮ್ಮ ಮನೇಲಿ ಇವಾಗ ಇದು 2ನೇ ಸೂಲು, ಇವಾಗ 3ನೇ ಸೂಲು ಹೊಟ್ಟೆಲಿರೋ ಕರು ಸರ್. ಓಕೆ, ಸೊ ಈ ಬ್ರೀಡು ಸೆಮೆನ್ ಅಂತ ಬಂದಾಗ ನೀವು HF ಹಾಕ್ಸಿದ? HF ಹಾಕ್ಬೇಕು ಸರ್. HF ಕೊಡ್ಸೋದು. HF ಅಲ್ಲೇ ಹೋಲ್ಸ್ಟೀನ್ ಅಂತ ಬರುತ್ತೆ, ಅದು ಅವ್ರಿಗೆ ಗೊತ್ತಿರಲ್ಲ. HF 7 ಕೊಡ್ಸಿ, ಅದೇ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಆ ಥರ ಕರು ಹುಟ್ಟುತ್ತೆ ಸರ್.
50 ಲೀಟ್ರ್ ಏನು ಫ್ಯಾಟ್ ಎಲ್ಲ ಯಾವ ಥರ ಬರುತ್ತೆ ಸರ್? ಅದರಲ್ಲಿ 50 ಲೀಟ್ರ್ ಕರೆದ್ರೆ ಫ್ಲಾಟ್ ಕಮ್ಮಿನೇ ಸರ್. ಅದರಲ್ಲಿ 3, 2, 3 ಅಷ್ಟೇ ಸರ್. ಅದಕ್ಕೆ ನಾವು ಸಾಯಿವಲ್ ಬ್ರೀಡ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಒಳ್ಳೆ ಫ್ಲಾಟ್ ಬರುತ್ತೆ ಸರ್. 4, 5 ತನಕ ಫ್ಲಾಟ್ ಬರುತ್ತೆ ಸರ್. ನೋಡಿ, ಇದು ಸಾಯಿವಲ್ ಬ್ರೀಡೆ, ಇದು ಸಾಯಿವಲ್ ಬ್ರೀಡೆ. ಇದನ್ನ ವರ್ಷದ ಕರು. ಇನ್ನು ಇದು ಇವಾಗ 7 ತಗೊಂಡು 3 ತಿಂಗಳು ಫಲ ಆಗಿದೆ ಸರ್. 4 ತಿಂಗಳಿದ್ರೆ 7 ತಗೊಂಡು ಸರ್. 7 ತಗೊಳ್ಳೋದು. ನೆಕ್ಸ್ಟ್ ಈ ಬ್ರೀಡು ಎಚ್ ಎಫ್ ಸರ್. ಪ್ಯೂರ್ ಎಚ್ ಎಫ್ ಇದೆ ಇದು. ಇದು ಇದು ದಿನಕ್ಕೆ 40 ಲೀಟ್ರ್ ಹಾಲು ಕರಿದೆ ಸರ್. 40 ಲೀಟ್ರ್. ಈಗ ಪ್ರೆಸೆಂಟ್ಲಿ ಕರಿತೀವಿ? ಇವಾಗ ಕರಿತಾ ಇದೆ ಸರ್. ಇವಾಗ ಒಂದು 18 ಲೀಟ್ರ್ ಬರುತ್ತೆ ಸರ್ ಟೈಮ್ಗೆ. ಫಲ ಆಗಿದೆಯಾ ಅಥವಾ ಇನ್ನೂ ಇಲ್ಲ ಸರ್. ಮೊನ್ನೆ ಹಾಕಿ ಸರ್ ಕರು. 2.5 ತಿಂಗಳಾಯ್ತು ಕರು ಹಾಕಿ. ಲಾಸ್ಟಲ್ಲಿ ಇದೆ ನೋಡಿ ಸರ್ ಕರು. 2.5 ತಿಂಗಳಾಯ್ತು ಕರು ಹಾಕಿ. ಈ ಕರು ಸರ್, ಈ ಕರು 2.5 ತಿಂಗಳಾಯ್ತು ಕರು. ಸ್ವಲ್ಪ ಮಿಕ್ಸ್ ಇದೆಯಲ್ಲ ಸರ್, ಬ್ರೌನು ಬ್ಲ್ಯಾಕ್? ಇಲ್ಲ ಸರ್, ಇಲ್ಲ, ಅದು ಫುಲ್ ಬ್ಲ್ಯಾಕ್ ಬರುತ್ತೆ. ಕರುಲಿದ್ದಾಗ ಹಂಗೆ ಇರೋದು. ಕರು ಇದ್ದಾಗ ಹಂಗೆ. ಅದು ಎಚ್ ಎಫ್ ಸರ್. ಓಕೆ, ಅದು ಎಚ್ ಎಫ್ ಕರು. 40 ಲೀಟ್ರು ಒಂದು ದಿನಕ್ಕೆ ಬಂದಿದೆ ಸರ್. ಓಕೆ, ಈಗ ಪ್ರೆಸೆಂಟ್ ಎಷ್ಟು? ಇವಾಗ 18 ಲೀಟ್ರ್ ಇದೆ ಸರ್ ಟೈಮ್ಗೆ. ಒಂದು ಟೈಮ್ಗೆ 18 ಲೀಟ್ರ್ ಇದೆ. ಓಕೆ, ಈ ಬ್ರೀಡ್ ಸಿಗುತ್ತಾ ಅಥವಾ ಹೇಗೆ ಸರ್? ಸಿಗುತ್ತೆ ಸರ್. ಅದು ಹೇಳಿಲ್ಲ, ಚೆನ್ನಾಗಿ ಸಾಕ್ಬೇಕು. ಕರುಗಳಿದ್ದಾಗಿಂದ ಚೆನ್ನಾಗಿ ಹಾಲು ಕೊಟ್ಕೊಂಡು 3-4 ತಿಂಗಳು ಹಾಲು ಕೊಟ್ಟರೆ ಎಚ್ ಎಫ್ ಅಲ್ಲೇ ಆ ಸೈಜ್ ಬಂದರೆ ಒಳ್ಳೆ ಹಾಲು ಬರುತ್ತೆ ಸರ್ ಬ್ರೀಡು. ಅಂದರೆ ಇದು ಸೈಜೇ ಈ ಎಚ್ ಎಫ್ ಕಂಪೇರ್ ಮಾಡ್ಕೊಂಡ್ರೆ ಇದು ದೊಡ್ಡದಾಗಿ ಇದೆ. ಇದು ಸ್ವಲ್ಪ ಉದ್ದ ಆಗುತ್ತೆ ಸರ್ ಈ ಬ್ರೀಡು. ಪ್ಯೂರ್ ಎಚ್ ಎಫ್ ಬಂದು ಅಗಲ. ಇದು ಉದ್ದ ಆಗಲ್ಲ, ಅಗಲ ಚೆನ್ನಾಗಿ ಅಗಲವಾಗುತ್ತೆ. ಇದು ಸ್ವಲ್ಪ ಉದ್ದ ಆಗುತ್ತೆ ಸರ್ ಹಸು ಅಷ್ಟೇ, ಹೋಲ್ಸ್ತೀನಿ. ಓಕೆ, ಇನ್ನು ಆರಲ್ಲ ಸರ್ ಇದು. ಆರಲ್ಲ. ಇನ್ನೂ ಒಂದು 7-8 ಸೂಲು ಇನ್ನೂ ಬೇಜಾರು ಕರು ಹಾಕ್ಸ್ಕೊಬೋದು ಸರ್ ನಾವು. ಹಾಕ್ಸ್ಕೊಬೋದು ಸರ್. ನೀವು ಹೈನುಗಾರಿಕೆಗೆ ಯಾಕೆ ಪ್ರಾಮುಖ್ಯತೆ ಕೊಟ್ಟರೆ? ಅದು ಇಂಟ್ರೆಸ್ಟ್ ಸರ್. ಅವಾಗಿಂದ ಇಂಟ್ರೆಸ್ಟ್ ಇತ್ತು. ನಾನು ಡಿಪ್ಲೊಮಾ ಮಾಡ್ಬೇಕಾದ್ರೂ ಹಂಗೆ ಅಂದ್ಕೊಂಡಿದ್ದು. ಎಷ್ಟು ಓದಿದ್ರು ನಾವು ಹೈನುಗಾರಿಕೆಗೆ ಬರಬೇಕು ಅಂದ್ಕೊಂಡಿದ್ದು. ನಾವು ಅದಕ್ಕೆ ಸರ್ ಇದೇ ಫೀಲ್ಡ್ ಬಂದು. ನೀವು ಬಂದ ಮೇಲೆ 2ರಿಂದ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಅಥವಾ? ಇಲ್ಲ, ನಮ್ಮ ಅಜ್ಜಿ ಇದ್ದಲ್ಲಿ ಒಂದು 2 ಇದ್ವು. ನಾವು ಬಂದಮೇಲೆ ಇನ್ನೂ ಒಂದು 2-3 ತಗೊಂಡ್ರಿ ಸರ್ ಎಕ್ಸ್ಟ್ರಾ. 2 ಹಸು ಎಕ್ಸ್ಟ್ರಾ ತೊಗೊಂಡ್ರಿ. ಓಕೆ, ಒಳ್ಳೆ ಹಸು ತೊಗೊಬೇಕಂತಲೇ ತಗೊಂಡ್ರಿ ಸರ್. 2 ಇನ್ನೂ ಇಂಪ್ರೂವ್ ಮಾಡಬೇಕು ಅಂತ. ಏನೇನೆಲ್ಲ ಮೇವು ಕೊಡ್ತೀರಾ ಸರ್? ಮೇವು ಸರ್, ಬೆಳಗ್ಗೆ ಒಂದು ಟೈಮ್ ಒಣ್ಣುಲ್ ಹಾಕ್ತೀರಿ. ಮಧ್ಯಾಹ್ನ ಒಂದು 2 ಗಂಟೆ ತನಕ ಹಸೆ ಹುಲ್ಲು ಹಾಕ್ತೀರಿ. ಆಮೇಲೆ ನೀರು ಇಕ್ಬಿಟ್ಟು ತಿರ್ಗಾ ಒಣ್ಣುಲೆ ಸರ್. 3 ಥರ ಹುಲ್ಲು ಹಾಕ್ತೀರಿ. ನೇಪಿಯರ್ ಸೀಮೆ ಹುಲ್ಲು ಒಂದಿದೆ, ಅದು ರಾತ್ರಿ ನೇಪಿಯರ್ ಸೀಮೆ ಹುಲ್ಲು ಹಾಕ್ತೀರಿ. ಬೆಳಗ್ಗೆ ಯಾವ ಟೈಮಲ್ಲಿ ಹುಲ್ಲು ಕೊಡ್ತೀರಾ ಸರ್? ಬೆಳಗ್ಗೆ 6 ಗಂಟೆ ಟೈಮಲ್ಲಿ ಒಣ್ಣುಲ್ ಹಾಕ್ತೀರಿ ಸರ್. ಅಂದರೆ ಹಾಲು ಕರೆದಾದ್ಮೇಲೆ? ಹಾಲು ಕಡ್ದಾದ್ಮೇಲೆ ಒಣ್ಣುಲ್ಲು. ಆಮೇಲೆ ಒಂದು 10:30 ಟೈಮಲ್ಲಿ ಹಸೆ ಹುಲ್ಲು. 10:30 ಒಂದು ಟೈಮು, 11:30, 12:30, 1 ಗಂಟೆ 1:30 ತನಕ ಹಸೆ ಹುಲ್ಲು ಹಾಕ್ತೀರಿ ಸರ್. ಆಮೇಲೆ ನೀರು ಇಕ್ಬಿಟ್ಟು ತಿರ್ಗಾ ಒಣ್ಣುಲ್ಲು ಹಾಕೋದು ಸಾಯಂಕಾಲ ತನಕ. ಸಾಯಂಕಾಲ ನೇಪಿಯರ್ ಸೀಮೆ ಹುಲ್ಲು ಹಾಕ್ತೀವಿ. 2 ಟೈಮ್ ಒಣಹುಲ್ಲು, 2 ಟೈಮ್ ಹಸೆ ಹುಲ್ಲು. ಇದು ಹಸಿ ಹುಲ್ಲು ಏನೇನು ಇರುತ್ತೆ ಸರ್? ಹಸೆ ಹುಲ್ಲು ಜೋಳಕಡ್ಡಿ ಸರ್. ಜೋಳಕಡ್ಡಿ, ಮುಸ್ಕುನ್ ಜೋಳಕಡ್ಡಿ ಇದೆ. ನೇಪಿಯರ್ ಸೀಮೆ ಹುಲ್ಲು ಇದೆ ನಮ್ಮದೇ. ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಡ್ತೀವಿ ಸರ್. ಕಟ್ ಮಾಡಿ ಚಾಪ್ ಕಟ್ರಲ್ಲಿ ಕಟ್ ಮಾಡಿ ಹಾಕ್ಬಿಡೋದು ಸರ್. ಇನ್ನು ಒಣ ಹುಲ್ಲು ರಾಗಿದ್ದು ಮಾತ್ರ ಹಾಕ್ತೀರಾ? ರಾಗಿ ಸರ್. ರಾಗಿದೆ ನಮ್ಮ ಕಡೆ ಎಲ್ಲ ಜಾಸ್ತಿ. ರಾಗಿ ಹುಲ್ಲೆ ಸರ್ ಜಾಸ್ತಿ ಹಾಕೋದು. ಸರ್, ಈಗ ಫ್ಯಾಟು ನಿಮ್ಮ ಹಸುಗಳಲ್ಲಿ ಎಷ್ಟು ಬರ್ತಿದೆ ಈಗ? ಇವಾಗ ಸಾಯಿವಾಲ್ ಕರು ಹಾಕಿ 3 ತಿಂಗಳಾಯ್ತು ಸರ್. ಅದರಿಂದ ಇವಾಗ ನಮ್ದೊಂದು 4-5 ಬರ್ತಾಯಿದೆ ಸರ್ ಫ್ಲ್ಯಾಟು. 4.5 ಬರ್ತಾಯಿದೆ ಸರ್ ಫ್ಲ್ಯಾಟ್. ಎಷ್ಟು ಲೀಟ್ರ್ ಕೊಡಿದೆ ಸರ್? ಅದರಲ್ಲಿ 9-9 ಲೀಟ್ರ್ ಬರುತ್ತೆ ಸರ್. ಇದೆ ಫಸ್ಟ್ ಸ್ವಲ್ಪ ಕರು ಹಾಕಿರೋದು. ಮನೆ ಓರ್ ಕರು ಹಾಕಿತ್ತು. ಇದೆ ಸರ್. 9-9 ಲೀಟ್ರ್ ಬರುತ್ತೆ ಸರ್ ಟೈಮ್ಗೆ. ಓಕೆ, ಇದೆ ಸಾಯಿವಾಲ್ ಬ್ರೀಡ್ ಸರ್. ಇದು ಸ್ವಲ್ಪ ಕ್ರಾಸ್ ಇದೆ. ಹಾಂ ಸರ್. ಇನ್ನು ಮಿಕ್ಕಿದ್ದು ಹಾಲ್ ಬ್ಲ್ಯಾಕು ಮತ್ತು ಸರ್. ಇದು ಆಲ್ ಬ್ಲ್ಯಾಕ್. ಇದು ಜೆರ್ಸಿ. ಇದು ಆಲ್ ಬ್ಲ್ಯಾಕ್ ಸರ್. ಇದು ಮನೆ 2 ಕರು ಹಾಕಿತ್ತು ಸರ್. ಇದು ಮನೆ 2 ಕರು ಹಾಕಿತ್ತು. ಒಂದು ಗಂಡು ಕರು, ಒಂದು ಹೆಣ್ಣು ಕರು. ಅದರಲ್ಲಿ ಹೆಣ್ಣು ಕರು ಏನು ಫಲ ಆಗಲ್ಲ ಅಂದ್ಬಿಟ್ಟು 2 ಘಾಟಿ ಹತ್ರ ಗೋಶಾಲೆಗೆ ಬಿಟ್ಟು ಬಂದ್ಬಿಟ್ರಿ. ಇದು 2 ಕರು ಹಾಕಿದಾಗ ಸಮಸ್ಯೆ ಆಗಿದೆ ಸರ್? ಏನು ಸಮಸ್ಯೆ ಏನಾಗಲ್ಲ ಸರ್. ಅಂದರೆ ಇನ್ನೊಂದು ಸೂಲಿಗೆ ಏನಾಗೋದು ಸ್ವಲ್ಪ ಲೇಟ್ ಆಗುತ್ತೆ. ಇನ್ನೊಂದು ನೆಕ್ಸ್ಟ್ ಸೂಲ್ಗೆ 1.5 ವರ್ಷ ಟೈಮ್ ತಗೊಳ್ಳೋದು? ಹ್ಞೂ ಸರ್, 1 ವರ್ಷ. ಅದು ಏನಾಗೋದು ಸ್ವಲ್ಪ ಕಷ್ಟ. ಏನೋ ಸ್ವಲ್ಪ ಹೊಟ್ಟೆ ಗಿಟ್ಟೆ ಇದು ಮಾಡಿ ಕ್ಲೀನ್ ನಾವು ಸ್ವಲ್ಪ ಆಹಾರ ಜಾಸ್ತಿ ಕೊಟ್ಟು ಚೆನ್ನಾಗಿ ಮಾಡಿದ್ರೆ ಬೇಗ ಏನಾಗ್ತದೆ ಸರ್. ಇವಾಗ ನೋಡಿ, ಇವಾಗ 5 ತಿಂಗಳು ಫಲ ಸರ್. ತಿರ್ಗಾ 5 ತಿಂಗಳು ಫಲ. ಲಾಸ್ಟ್ ಟೈಮ್ ಯಾವಾಗ ಸರ್ ಕರು ಹಾಕಿದ್ವಿ? ಅದು ಕರು ಹಾಕಿ 2 ವರ್ಷ ಆಯ್ತು ಸರ್. 2 ವರ್ಷ ಆಯ್ತು? ಹಾಂ ಸರ್. ಓಕೆ. ಅದು ಇವಾಗ 6 ಲೀಟ್ರ್ ಹಾಲೇ ಸರ್. ಇವಾಗೂ ಒಂದು ಟೈಮ್ಗೆ 6 ಲೀಟ್ರ್ ಬರುತ್ತೆ. ಒಂದು ಟೈಮ್ 6 ಲೀಟ್ರ್ ಬರುತ್ತೆ ಸರ್. ಅಂದರೆ 1.5 ವರ್ಷದಿಂದ ಕರೀತಾ ಇದ್ದೀರಾ? ಹ್ಞೂ ಸರ್, ಕರೀತಾನೆ ಇದೆ 1.5 ವರ್ಷದಿಂದ. ಫಸ್ಟಲ್ಲಿ ಕರು ಹಾಕಿದ್ರೆ ಅದರಲ್ಲೂ ಟೈಮ್ಗೆ ಒಂದು 13 ಲೀಟ್ರ್ ಬರುತ್ತೆ ಸರ್. ಹೊಸದಾಗಿ ಕರು ಹಾಕಿದ್ರೆ ದಿನಕ್ಕೆ ಒಂದು 26 ಲೀಟ್ರ್ ಗಂಟೆ ಕರೀತಾರೆ ಸರ್. ದಿನಕ್ಕೆ ಆಲ್ ಬ್ಲ್ಯಾಕ್ ಅದು. ಓಕೆ ಸರ್. ಈಗ ಹಸು ಖರೀದಿ ಮಾಡ್ಬೇಕಂದ್ರೆ ನೀವೇನು ನೋಡ್ತೀರಾ ಸರ್? ತಳ ನೋಡ್ಬೇಕು ಸರ್. ಹಸು ಚೆನ್ನಾಗಿದೆಯಾ ಬ್ರೀಡ್ ನೋಡ್ಬಿಟ್ಟು. ಕೆಚ್ಚಲು ಒಳಗಡೆ ಕೆಚ್ಚಲು ಇರ್ಬೇಕು ಸರ್. ಈಚೆ ಕಡೆ ಕೆಚ್ಚಲು ತಗೊಂಡ್ರೆ ಅದ್ರಾಗ ಹಾಲು ಬರಲ್ಲ ಸರ್. ಒಳಗಡೆ ಕೆಚ್ಚಲು ಮಲೆಗಳು ನೋಡಬೇಕು. ಕ್ಲೀನಾಗಿ ಹಾಲು ಬರ್ತದ, ಬಾವಾಗೈತಾ ಅಂತ ನೋಡ್ಬಿಟ್ಟು ತಗೊಬೇಕು ಸರ್. ಒಳಗಡೆ ಕೆಚ್ಚಲು, ಈಚೆ ಕೆಚ್ಚಲು ಅಂದರೆ ಕೆಚ್ಚಲು ಕಾಲಿಂದ ಸ್ವಲ್ಪ ಈಚೆಗೆ ಏನೋ ಹೋಯ್ತಂದ್ರೆ ಅದು ಒಳಗಡೆ ಕೆಚ್ಚಲು ಅಂತ ನೋಡಿ ಸರ್. ಇವಾಗ ಇದಕ್ಕೆ
ಒಳಗಡೆ ಕೆಚ್ಚು ಇದಕ್ಕೆ. ಇಲ್ಲಿ ಈ ಕಡೆ ಬರ್ರಿ. ಹೈ ನೋಡಿ, ಇದಕ್ಕೆ ಇವಾಗ ಒಳಗಡೆ ಕೆಚ್ಚಲು ಸರ್ ಇದಕ್ಕೆ. ಇದು ಒಳಗಡೆ ಕೆಚ್ಚಲು. ಒಳ ಕೆಚ್ಚು ಅಂದರೆ ಈಚೆ ನಮ್ಮ ಮನೆಗೆ ಯಾರು ಈಚೆ ಕಡೆ ಕೆಚ್ಚಲು ಇಲ್ಲ. ಇದು ಒಳ ಕೆಚ್ಚಲು. ಒಳ ಕೆಚ್ಚಲಿದ್ರೆ ಹಾಲು ಸ್ವಲ್ಪ ಜಾಸ್ತಿ ಸ್ಟೋರೇಜ್ ಆಗುತ್ತೆ, ಹಾಲು ಚೆನ್ನಾಗಿ ಕರಿತಾವೆ ಸರ್. ಇದು ಈಗ ಎಷ್ಟನೇ ಸೂಲ್ ಸರ್? ಸರ್ ಇದು ನಮ್ಮ ಮನೆಯಲ್ಲಿ ಮನೆ ಕರು ಹಾಕಿದ್ದು 3ನೇ ಸೂಲ್ ಸರ್. ಇದು ನಾವು ರೈತರ ಹತ್ರ ತಂದಿದ್ದು ತೂಗೆರೆಯಲ್ಲಿ. ಇದು 1,10,000 ಕೊಟ್ಟು ತಂದಿದ್ದೀವಿ ಸರ್. ಇದು ಎರಡು ಒಟ್ಟು ಇವೆರಡೂ ತಂದಿದ್ದು ಸರ್. ಅದು ಬಂದು ಬಾಗೇಪಲ್ಲಿದು, ಇದು ತೂಗೆರೆಯಲ್ಲಿ ತಂದಿದ್ದು ಸರ್. ಅಲ್ಲಿ ನೋಡ್ತೀವಿ ಸರ್, ಅಲ್ಲೂ ವಯಸ್ಸು ಎಷ್ಟಲ್ಲಿದೆ, ಎಷ್ಟನೇ ಸೂಲು, ಬಾಟಮ್ ನೋಡ್ತೀರಿ, ಹಾಲು ಚೆನ್ನಾಗಿ ಕರಿತೈತಾ ಇಲ್ಲ ಅಂತ ನೋಡ್ಬಿಟ್ಟು ಆಮೇಲೆ ತೊಗೊತೀವಿ ಸರ್ ಹಸುನ. ಸರ್ ಇನ್ನು ಕೊಟ್ಟಿಗೆ ಕ್ಲೀನ್ ಮಾಡೋದು ಪ್ರತಿದಿನ ಕ್ಲೀನ್ ಮಾಡ್ತೀರಾ? ಪ್ರತಿದಿನ ಬೇಸಿಗೆಯಲ್ಲಿ ಮಾತ್ರ ಹಸುಗಳನ್ನ 2 ಸಲ 3 ಸಲ ತೊಳಿತೀವಿ ಸರ್. ಬೇಸಿಗೆಯಲ್ಲಿ ಮಾತ್ರ ಬಿಸಿ ಅಲ್ವ, ನಮ್ಮ ನಂದಿ ಬೆಟ್ಟ ಪಕ್ಕ ಇರೋದು, ಬಿಸಿ ಜಾಸ್ತಿ ಬಂಡೆದು. 3 ಸಲ ತೊಳಿತೀವಿ ಸರ್ ದಿನ ಬೇಸಿಗೆಯಲ್ಲಿ. ಕೊಟ್ಟಿಗೆ ಎಲ್ಲ 2 ಸಲ ಕ್ಲೀನ್ ಮಾಡ್ತೀವಿ ಸರ್. ಏನಕ್ಕೆ 2 ಸಲ ಕ್ಲೀನ್ ಮಾಡೋದು? ಮ್ಯಾಟ್ ಹಾಕ್ಕೊಂಡಿದ್ದೀರಾ? ಹ್ಞೂ ಸರ್, ದೊಡ್ಡ ಹಸುಗೆ ಮಾತ್ರ ಮ್ಯಾಟ್ ಹಾಕಿದ್ದೀರಿ. ಕರುಗಳಿಗೆ ಸಗಣಿ ಮ್ಯಾಟ್ ಹಾಕಿದ್ರೆ ಸಗಣಿ ವೇಸ್ಟ್ ಸರ್. ಸುಮ್ಮನೆ ಎಲ್ಲ ವೇಸ್ಟ್ ಆಗುತ್ತೆ ಸಗಣಿ, ಸಿಕ್ಕಾಪಟ್ಟೆ ವೇಸ್ಟ್. ಮ್ಯಾಟ್ ಹಾಕಿದ್ರೆ ಅದು ಸರಿಯಾಗಿ ಎತ್ತಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ದೊಡ್ಡ ಹಸುಗೆ ಮಾತ್ರ ಜಾರ್ತವೆ ಅಂದ್ಬಿಟ್ಟು 2 ಹಸುಗೆ ಮಾತ್ರ ಮ್ಯಾಟ್ ಹಾಕಿದ್ದೀವಿ, ಅವಾಗೆಲ್ಲ ಮ್ಯಾಟ್ ಹಾಕಿದ್ವಿ. ಸರ್ ಈಗ ಇಲ್ಲಿ ಒಟ್ಟು ಎಷ್ಟು ಲೀಟರ್ ಕರೀತಾ ಇದೆ? ಇವಾಗ ಟೈಮ್ಗೆ 55 ಲೀಟ್ರ್ ಆಗ್ತಾಯಿದೆ ಸರ್. 3 ಹಸು ಕರೀತಾ ಇದ್ದಾವೆ. ಇವಾಗ ಅದು 8 ತಿಂಗಳಲ್ಲಿ ಬಿದ್ದಿದೆ ಸರ್ ಪಡ್ಡೆ. ಇನ್ನು 2 ಪಡ್ಡೆ ಇದು ಇವಾಗ 8 ತಿಂಗಳಲ್ಲೇ ಇದೆ ಸರ್. ಇವಾಗ ಇದೇ ಕರು ಹಾಕಬೇಕು ನೆಕ್ಸ್ಟ್. ಇದು ಕರು ಹಾಕಿದ್ರೆ ಒಂದು 60-65 ಲೀಟ್ರ್ ಆಗ್ತೀವಿ ಸರ್ ಡೈರಿ ಟೈಮ್ಗೆ. ಇದು 7 ತಿಂಗಳು ಫಲ ಸರ್. ಇದು ಹೆಂಗೆ ಕೊಂಬು ಮುದ್ದೆ ಅದು ಸರ್? ಇದು ಇಲ್ಲ ಸರ್, ಅದು ಬಂದಿದ್ದೆ ಒಂದು ಕೊಂಬು. ಅವ್ರು ಯಾರೋ ಸರಿಯಾಗಿ ಸುಡಿದಿರಾ, ಒಂದೇ ಕೊಂಬು ಸರ್ ಬಂದಿದ್ದು. ಹಳೆ ಹಸು ಅದೇ ಸರ್ ನಮ್ಮ ಮನೆಯಲ್ಲಿ. ಅಂದರೆ ಫಸ್ಟಿಂದನೂ ಐತೆ? ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿಂದ ಇದೆ ಸರ್ ನಮ್ಮ ಮನೆಯಲ್ಲಿ ಅದು. ಇದು ಈಗ 9ನೇ ಸೂಲ ಸರ್? ಹ್ಞೂ ಸರ್, 9ನೇ ಸೂಲು ಇವಾಗ ಹೊಟ್ಟೆ ಕರು. ಎಷ್ಟು ಕರುಗಳು ಹೆಣ್ಣು ಕೊಟ್ಟಿದ್ವು? ಎಷ್ಟು? ಒಂದೇ ಸರ್ ಗಂಡು ಕರು, ಇನ್ನೆಲ್ಲ ಹೆಣ್ಣು ಕರುನೇ ಅದ್ರದ್ದು. ಒಂದು 3 ಕರು ಮಾರಿದ್ರಿ, ಇನ್ನು 3 ಕರು ಮಾಡ್ಕೊಂಡಿದ್ದೀವಿ ಸರ್ ಮನೇಲಿ. ಇದು ಎಷ್ಟು ಲೀಟ್ರ್ವರೆಗೂ ಹಾಲು ಕೊಡುತ್ತೆ ಸರ್? ಸರ್ ಅದು ಫಸ್ಟಲ್ಲಿ ಇದ್ದರೆ ಜೆರ್ಸಿ ಅಲ್ವಾ, ಕಮ್ಮಿನೇ. 22 ಲೀಟ್ರು, 11 ಲೀಟ್ರ್ ಟೈಮ್ಗೆ 11 ಲೀಟ್ರ್ ಕರಿಯುತ್ತೆ ಸರ್ ಅದು. ಜೆರ್ಸಿಯಲ್ಲಿ ಹಾಲು ಕಮ್ಮಿನೇ ಸರ್. ಅದು ಫ್ಲಾಟ್ ಡಿಗ್ರಿ, ಒಳ್ಳೆ ಫ್ಲಾಟ್ ಡಿಗ್ರಿ ಬರುತ್ತೆ. ಓಕೆ ಸರ್, ಈಗ 22 ಲೀಟ್ರ್ ಅಂತ ಹೇಳೋದಲ್ಲ, ಎಷ್ಟು ತಿಂಗಳವರೆಗೂ 22 ಲೀಟ್ರ್ ಸರ್? ಜೆರ್ಸಿ 3 ತಿಂಗಳು ಲಾಸ್ಟು. ಎಚ್ ಎಫ್ ಆದರೆ ಒಂದು 4-5 ತಿಂಗಳು 6 ತಿಂಗಳ ತನಕ ಕರಿತವೆ ಎಚ್ ಎಫ್ ಆದರೆ. ಹಾಲ್ ಬ್ಲ್ಯಾಕ್ ಬಂದು ಅವು ಕರು ಇನ್ನೊಂದ್ಸಲಿ ಈನಾಗಿ ಹಾಲು ನಿಲ್ಸ್ತೀವಿ ಅಂಥ ತನಕ ಒಳ್ಳೆ ಹಾಲು ಕರಿತಾನೆ ಇರ್ತವೆ ಸರ್ ಹಾಲ್ ಬ್ಲ್ಯಾಕ್ ಅಂದರೆ. ಜೆರ್ಸಿ ಆದರೆ 3 ತಿಂಗಳು ಲಾಸ್ಟು. ಈಗ ಕದು ಹಾಕಿ ಎಷ್ಟು ತಿಂಗಳಾದ್ಮೇಲೆ ಹೀಟಿಗೆ ಬಂದು 7 ಕೊಡ್ಸೇವೆ ಸರ್? ನಮ್ಮ ಹಸುಗಳೆಲ್ಲ 2 ತಿಂಗಳಿಗೆ ಬಂದ್ಬಿಡ್ತಾವೆ ಸರ್ ಹೀಟ್ಗೆ. 2 ತಿಂಗಳು ನಾವು ಫಸ್ಟ್ನೇ ಸಲ ಇದಕ್ಕೆ ಕೊಡಿಸ್ಬಿಡ್ತೀವಿ 7. ಫಸ್ಟ್ನೇ ಸಲ ಕೊಡಿಸ್ಬೇಕು, ಚೆನ್ನಾಗಿ ಗರ್ಭ ಕಸ್ತವೆ, ಚೆನ್ನಾಗಿ ಕರುನು ಅಷ್ಟೇ ಕ್ಲೀನಾಗಿ ಡೆವಲಪ್ಮೆಂಟ್ ಆಗ್ತವೆ. ಕರುಗಳಿಗೆ ಸರ್ ಲಾಭ ನಮ್ಗೆ. ಹಾಲಾಗೇನು ಇಂಡಿ ಬೂಸ ಖರ್ಚು, 1 ಬಿಲ್ ಹೋದ್ರೆ 1 ಬಿಲ್ ಉಳಿತದೆ. ಕರುಗಳಿಗೆ ಒಳ್ಳೆ ಲಾಭ ಸರ್ ನಮಗೆ. ಈಗ ಒಂದು 3 ತಿಂಗಳಿಗೆ 7 ಕೊಡಿಸ್ಬಿಟ್ಟು? ಹ್ಞೂ ಸರ್, 3 ತಿಂಗಳಾದ್ಮೇಲೆ 7 ಕೊಡಿಸ್ಬಿಡ್ತೀವಿ ಸರ್. ಏನೋ ಹಾಲು ಡೌನ್ ಆಗುತ್ತೆ ಸರ್? ಇಲ್ಲ, ಅದೇ ಒಂದೊಂದು ಲೀಟ್ರ್ ಡೌನ್ ಆಗಿ ಬರ್ತದೆ. ತಿಂಗಳು 1 ಲೀಟ್ರ್ ಡೌನ್ ಆಗಿಬಿಟ್ಟು ಬರುತ್ತೆ. ತಿರ್ಗಿ 7 ತಿಂಗಳು ನಾವು ಹಾಲು ನಿಲ್ಲಿಸ್ಬಿಡ್ತೀರಿ. ತಿರ್ಗಿ ಚೆನ್ನಾಗಿ ಇಂಡಿ ಬೂಸ ಕೊಟ್ಟರೆ 9 ತಿಂಗಳು 10 ತಿಂಗಳು ಕರ ಹಾಕ್ಬಿಡ್ತಾವೆ ಸರ್. 9 ತಿಂಗಳಿಗೆಲ್ಲ ಕರ ಹಾಕ್ಬಿಡ್ತಾರೆ. ಇಲ್ಲಿ 7 ಎಲ್ಲ ಯಾವ ಥರ ಕೊಡಿಸ್ತಾರೆ ಸರ್? 7 ಎಲ್ಲ ಎಚ್ ಎಫ್ ಸರ್ ಬರ್ತಾರೆ. ಅವರು ಫೋನ್ ಮಾಡಿದ್ರೆ 7 ಕೊಡೋಕೆ ಬರ್ತಾರೆ ಡಾಕ್ಟ್ರೆ. ನಾವು ಯಾವ ಬ್ರೀಡ್ ಹೇಳ್ರೆ ಸಾಯಿವಾಲ್ ಇರ್ತವೆ, ಜೆರ್ಸಿ ಇದ್ದಾವೆ, ಹಾಲ್ ಬ್ಲ್ಯಾಕು, ಯಾವ ಬ್ರೀಡ್ ಬೇಕೋ ನಾವು 7 ಹೇಳ್ರೆ 7 ಕೊಟ್ಬಿಡೋದು. ಅಂದರೆ ಎಚ್ ಎಫ್ಗೆ ನೀವು ಸಾಯಿವಾಲು ಕೊಡ್ಬೋದು? ಕೊಡಿಸ್ಬೋದು. ನಮ್ಗೆ ಯಾವ್ದು ಇಷ್ಟ ಬಂದ್ರೆ ಕ್ರಾಸ್ ಆಗುತ್ತೆ ಸರ್, ಪ್ಯೂರ್ ಹುಟ್ಟಲ್ಲ. ಇವಾಗ ನೋಡಿರಿ, ಜೆರ್ಸಿಗೆ ನಾವು ಸಾಯಿವಾಲ್ ಕೊಡಿಸಿದ್ಕೆ ಸ್ವಲ್ಪ ಕ್ರಾಸ್ ಹುಟ್ಟೈತೆ. ಇವಾಗ ಅದಕ್ಕೆ ಸಾಯಿವಾಲ್ 7 ಕೊಡಿಸಿದ್ರೆ ಪ್ಯೂರ್ ಸಾಯಿವಾಲ್ ಹುಟ್ಟುತ್ತೆ ಸರ್. ನೋಡಿ, ಅದು ಸಾಯಿವಾಲ್ ಕರುನೇ ಹುಟ್ಟೈತೆ. ಇದು ಸಾಯಿವಾಲ್ ಅಂದರೆ ಹಾಲು ಕ್ವಾಲಿಟಿ, ಫುಲ್ಲು ಹಾಲು ಕ್ವಾಲಿಟಿ ಇರ್ತದೆ ಸರ್. ನಾಟಿ ಹಸು ಹಾಲು ಬಂದಂಗೆ ಬರುತ್ತೆ. ಮನೆಯಾಗೂ ಅಷ್ಟೇ ಒಳ್ಳೆ ಹಾಲು ಸರ್ ಅದು ಸಾಯಿವಾಲ್ದು. ಒಳ್ಳೆ ಫ್ಯಾಟು ಸಿಗುತ್ತೆ. ಒಳ್ಳೆ ಫ್ಯಾಟ್ ಒಳ್ಳೆ ಡಿಗ್ರಿ ಬರುತ್ತೆ ಸರ್. ಅದು ಇವಾಗ ನೋಡಿರಿ, 1 ವರ್ಷದ ಮೇಲೆ 2 ತಿಂಗಳು ಕರು, 3 ತಿಂಗಳು ಫಲ ಸರ್ ಇದು ಈ ಪಡ್ಡೆ. ಇನ್ನೂ ಅಲ್ಲಿಕ್ಕಿಲ್ಲ. ಹೌದು, ಅಂದರೆ ಇದು ಫುಲ್ ಬ್ಲ್ಯಾಕ್ ಬಂದೈತೆ, ಕಿವಿ ಮಾತ್ರ ಹ್ಞೂ ಸರ್, ಅದು ಸಾಯಿವಾಲ್ ಸರ್, ಪ್ಯೂರ್ ಸಾಯಿವಾಲ್ ಬರ್ತದೆ ಸರ್. ಸ್ವಲ್ಪ ಒಂದು ಟೈಮ್ಗೆ 3 ಲೀಟ್ರ್ ಕೊಡುತ್ತೆ, 6 ಲೀಟ್ರ್ ಕೊಡುತ್ತೆ, ಮೇಂಟೈನೇ ಮಾಡೋಕ್ಕಾಗಲ್ಲ. ಈ ಥರ ಹಸುಗಳನ್ನ ಸರ್ ಡೆವಲಪ್ಮೆಂಟ್ ಹೇಗೆ ಮಾಡಬೇಕು? ಕರು ಹಾಕಿದ್ಮೇಲೆ ನಾವು ಇಂಡಿ ಬೂಸ್ ಹಾಕಿದ್ರೆ ಅದು ಹಾಲು ಬರಲ್ಲ ಸರ್. 7 ತಿಂಗಳು ಹಾಲು ನಿಲ್ಲಿಸ್ತಿರಲ್ಲ, ಅವಾಗ ಚೆನ್ನಾಗಿ ಇಂಡಿ ಬೂಸ್ ಹಾಕಿದ್ರೆ ಕರು ಹಾಕಿದ್ಮೇಲೆ ಒಳ್ಳೆ ಹಾಲು ಕರುತ್ತೆ ಸರ್. ಯಾವ ಹಸು ಆದರೂ ಪರವಾಗಿಲ್ಲ. ಅಂದರೆ 3 ಲೀಟ್ರ್ 4 ಲೀಟ್ರ್ ಅಂತ ಹೇಳ್ತಾರಲ್ಲ, ಅವ್ರು ಅದೇ ಇನ್ನು ಒಂದು 8 ತಿಂಗಳು 9 ತಿಂಗಳು ತನಕ ಹಾಲು ಕರ್ಕೊಂಬಿಟ್ಟಿರ್ತಾರೆ. ಆ ಥರ ಆದರೆ ಹಾಲು ಚೆನ್ನಾಗಿ ಬರಲ್ಲ ಸರ್. ಮುಂದಿನ ಸೂಲಲ್ಲಿ ಹಾಲು ಚೆನ್ನಾಗಿ ಬರಲ್ಲ. ಅಂದರೆ 7ನೇ ತಿಂಗಳಿಗೆ 6.5 ತಿಂಗಳು 7 ತಿಂಗಳಿಗೆ ಹಾಲು ನಿಲ್ಲಿಸ್ಬಿಡ್ಬೇಕು ಸರ್. ಒಳ್ಳೆ ಹಾಲು ಬರ್ತವೆ ಮುಂದಿನ ಸೂಲಲ್ಲಿ. ಇಂಡಿ ಬೂಸ ಚೆನ್ನಾಗಿ ಇಕ್ಬೇಕು ಸರ್. ಕರು ಹಾಕಿದ್ಮೇಲೆ ಇಂಡಿ ಬೂಸ ಇಕ್ಕಿ ನಾವು ಹಾಲು ತೆಗಿತೀರಿ ಅಂದರೆ ಹಾಲು ಬರಲ್ಲ. 7 ತಿಂಗಳು ಮೇಲೆ ಹಾಲಿಕ್ಕೆ ಇಂಡಿ ಬೂಸ ಚೆನ್ನಾಗಿ ಇಕ್ಕಿದ್ರೆ ಚೆನ್ನಾಗತ್ತೆ ಸರ್. ಕರು ಹುಟ್ಟಿ 4 ತಿಂಗಳು ಚೆನ್ನಾಗಿ ಹಾಲು ಇಕ್ಬೇಕು ಸರ್. ಕರುಗಳ್ಗೆ 4 ತಿಂಗಳು ಚೆನ್ನಾಗಿ ಹಾಲು ಇಕ್ಕಿದ್ರೆ ವರ್ಷದ ಪಾಟಿಗೆ ಈಟಿಗೆ ಬರ್ತವೆ. 7 ಕೊಡಿಸ್ಬೋದು. ಅಂದರೆ ನಿಮಗೆ ವರ್ಷಕ್ಕೊಂದೊಂದು ಕರು ಅಂತ ಸಿಗುತ್ತೆ ಸರ್.
ಕರು ಮಾರಲ್ಲ. ಪಡ್ಡೆಗಳು ಯಾವನ ನಮಗೆ ಯಾವ ಇಂಟ್ರೆಸ್ಟ್ ಇಲ್ಲ, ಹಾಲು ಬರಲ್ಲ ಅಂತ ಏನೋ ಗೊತ್ತಾಗಿದೆ ಕೊಟ್ಬಿಡ್ತೀವಿ ಸರ್. ಈಚೆ ಕೆಚ್ಚಲು ಬರ್ತಾವಲ್ಲ ಅವು ಮಾರಕ್ಕೆ ಕೊಡೋದು. ತುಂಬಾದ್ಮೇಲೆ ಮಾರೋದು ನಾವು, ಕರುಗಳು ಯಾವು ಮಾರಲ್ಲ ಸರ್. ಈಗ ಪ್ರತಿದಿನ ಒಟ್ಟು ಎಷ್ಟು ಲೀಟ್ರ್ ಆಗ್ತಾಯಿದೆ ಬೆಳಗ್ಗೆ ಸಾಯಂಕಾಲ? ಸರ್ ಬೆಳಗ್ಗೆ 55 ಲೀಟ್ರ್, ಸಾಯಂಕಾಲ 55. ಇವಾಗೆಲ್ಲ ಏನಾಗ್ಬಿಟ್ಟಿದ್ದಾವೆ ನೋಡ್ರಿ, ಅದು ಟೈಮ್ಗೆ 25 ಲೀಟ್ರ್. ಇವಾಗ 5 ತಿಂಗಳು ಫಲ, ಅದರಲ್ಲಿ ಒಂದು ಟೈಮ್ಗೆ ಇವಾಗ 12 ಲೀಟ್ರ್ ಬರ್ತದೆ ಅಷ್ಟೇ ಸರ್. ಅಂದರೆ 2 ಟೈಮಿಂದ ನಿಮಗೆ 24 ಲೀಟ್ರ್. ಅದರಲ್ಲಿ ಇವಾಗ 24 ಲೀಟ್ರ್. ಮೊದಲು ಫಸ್ಟ್ ಕರು ಆಗದಲ್ಲಿ ಟೈಮ್ಗೆ 24 ಲೀಟ್ರ್ ಬರುತ್ತೆ ಸರ್. 24-25 ಲೀಟ್ರ್ ಬರುತ್ತೆ ಟೈಮ್ಗೆ. ಅಂದರೆ ತಿಂಗಳು ಒಂದು 2 ಲೀಟ್ರ್ ಹಾಲು ಕಮ್ಮಿ ಆಗುತ್ತೆ. ಇನ್ನೊಂದು 2 ತಿಂಗಳು ಕರ್ಕೊಂಡು ಹಾಲು ನಿಲ್ಲಿಸ್ಬಿಡ್ತೀವಿ ಸರ್ ಅದರಲ್ಲಿ. ಹ್ಞೂ. ಆಮೇಲೆ ಚೆನ್ನಾಗಿ ಇಂಡಿ ಬೂಸ ಕೊಟ್ಟರೆ ನೆಕ್ಸ್ಟ್ ಸೂಲ್ಗಿಂತ ಜಾಸ್ತಿ ಹಾಲು ಕರಿಬೋದು ಅದರಲ್ಲಿ. ಇಂಗ್ಲೀಷ್ ಬಿಟ್ 7 ಕೊಡ್ಸಿದ್ದೀನಿ ಅದ್ರಿಗೆ ಇವಾಗ. ನೋಡೋಣ ಯಾವ ಹೆಣ್ಕರ ಹಾಕುತ್ತಾ ಗಂಡ್ಕರ ಹಾಕುತ್ತಾ ಗೊತ್ತಿಲ್ಲ. ಇಂಗ್ಲೀಷ್ ಬಿಡ್ ಸಾಮಾನು ಅಂದರೆ ಸರ್ಕಾರದಿಂದ ಡೈರಿಯಿಂದ ಕೊಡ್ತಾರ? ಹೌದು ಸರ್, ಡೈರಿಯಿಂದ ಅಲ್ಲ, ಹಾಸ್ಪಿಟ್ಲಲ್ಲಿ ಸಿಗುತ್ತೆ, ಅವರು ತಂದು ಹಾಕ್ತಾರೆ ಸರ್. ಅದು ನಾವು ತರೋಕ್ಕೆ 2 ಮಲೆ ಹೊರಟೋಗ್ಬಿಟ್ಟಿದ್ವಿ ಸರ್, ನಮಗೆ ಗೊತ್ತಿರಲಿಲ್ಲ. ನಾವು ತಂದುಬಿಟ್ರಿ. ಆಮೇಲೆ ನಮ್ಮದು ರವಿಕಿರಣ್ ಅಂತ ಸರ್ಜನ್ ಅಂತಿದ್ದಾರೆ ಮೇಳಕೋಟೆಯಲ್ಲಿ, ಆ ಡಾಕ್ಟ್ರು ನೋಡಿಬಿಟ್ಟು ಪಾಪ ಅವರು 2 ಇಂಜೆಕ್ಷನ್ ಹಾಕ್ತಾರೆ. ಆಮೇಲೆ ರೆಡಿ ಆಯ್ತು ಸರ್, ಅದು ಫುಲ್ ರೆಡಿ ಆಗೋಯ್ತು. ನೀವು ತರಕ್ಕೆ ಮುಂಚೆನೇ 2 ಮಲೆ ನಮ್ಗೆ ಗೊತ್ತಿರಲಿಲ್ಲ ಸರ್, ಚೆನ್ನಾಗಿತ್ತು, ಕೆಚ್ಚಲಿಲ್ಲ. ನಾವು ತಂದಮೇಲೆ ಯಾಕೆ ಸ್ವಲ್ಪ ಗಡ್ಡೆ ಬಂತು ಸರ್ ಮಲೆಯಲ್ಲಿ ಕರ್ದು ನೋಡಿದ್ದಕ್ಕೆ. ಡಾಕ್ಟ್ರನ್ನ ಕಟ್ಸಿದ್ರಿ, ನೋಡ್ರಿ 2 ಮಲೆ ಹೊರಟೋಗ್ಬಿಟ್ಟವೆ ಅಂತಂದರು ಸರ್. ಏನೋ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿ ಸರ್ ಅಂದರೆ ಕೊಟ್ಟರು ಟ್ರೀಟ್ಮೆಂಟು. ಆಮೇಲೆ ಸರ್ ಕರು ಹಾಕಿದ್ಮೇಲೆ ಆಟೋಮೆಟಿಕ್ ಹಾಲು ಬಂತು ಸರ್. ಎಷ್ಟು ದಿನದಲ್ಲಿ ಒಂದು ಅದೇ ಸರ್, ನಮ್ಗೆ ನೋಡ್ಕೊಂಡಿದ್ದು 1 ತಿಂಗಳು ಮುಂಚೆ ನೋಡ್ಕೊಂಡ್ರೆ ಕರು ಹಾಕಿದ್ಮೇಲೆ ಆಟೋಮೆಟಿಕ್ ಹಾಲು ಅದೇ ಬಂತು ಸರ್. ರವಿಕಿರಣ್ ಅಂತ ಹೇಳ್ಬಿಟ್ಟು ಸರ್ಜನ್ ಡಾಕ್ಟ್ರು ಮೇಳಕೋಟೆ. ನೀನು 2 ತಿಂಗಳು ಹಾಲು ಕಟ್ಬಿಟ್ಟು ನಿಲ್ಲಿಸ್ಬಿಡ್ತೀವಿ ಸರ್. 2 ತಿಂಗಳು ನಿಲ್ಲಿಸ್ಬಿಡ್ತೀವಿ ಸರ್. ಎಷ್ಟು ಸಿಗ್ತಿದೆ ಸರ್ ಲೀಟ್ರಿಗೆ? 1 ಲೀಟ್ರಿಗೆ ನಮಗೆ ಫ್ಲ್ಯಾಟು ಎಲ್ಲ ಇದು ಬಂದು 5 ರೂಪಾಯಿ ಕಾಸು ಬಿದ್ದು 32 ರೂಪಾಯಿ ಸಿಗ್ತೈತೆ ಸರ್. 32 ರೂಪಾಯಿ. ಸಹಾಯಧನ ಒಂದು 5 ರೂಪಾಯಿ ಸಿಗುತ್ತೆ. ಒಂದು 5 ರೂಪಾಯಿ ಸಿಗುತ್ತೆ ಸರ್. ಓಕೆ. ಇವಾಗ ಒಟ್ಟು 37 ರೂಪಾಯಿ. 32 ರೂಪಾಯಿ.